ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ಹರೀಶ್ ನಾಗರಾಜ್. ನಮ್ಮ ಪರಿಸ್ಥಿತಿ ನೋಡಿ ಹೆಂಗಿದೆ ಕರ್ನಾಟಕದ್ದು ಅಂತ. ಒಂದು ಕಡೆ ಮಹಾರಾಷ್ಟ್ರದವರು, ಇನ್ನೊಂದು ಕಡೆ ಗೋವಾದೇನೋ ಪ್ರಾಬ್ಲಮ್ಮು, ಈ ಕಡೆ ತಮಿಳ್ನಾಡ್ದು, ಈ ಕಡೆ ಆಂಧ್ರ ಪ್ರದೇಶ. ಹಂಗಾಗೋಗಿದೆ ಪರಿಸ್ಥಿತಿ. ಇವಾಗಿನ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ಆಂಧ್ರ ಪ್ರದೇಶದವರ ಖ್ಯಾತಿಯ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದು ಬಳ್ಳಾರಿ ಭಾಗ, ಅಂದರೆ ಹೈದರಾಬಾದ್ ಕರ್ನಾಟಕ. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಶುರುವಾಯಿತು ಗಡಿ ಖ್ಯಾತೆ. ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿಯನ್ನ ಆಂಧ್ರ ಪ್ರದೇಶಕ್ಕೆ ಸೇರಿಸೋದಕ್ಕೆ ಒತ್ತಾಯ ಆಗ್ತಿದೆಯಂತೆ. ಆಂಧ್ರ ಸಂಘಟನೆಗಳ ಹೇಳಿಕೆ ವಿರುದ್ಧ ಕನ್ನಡಿಗರು ಕೂಡ ಕಿರಿಕಾಡ್ತಿದ್ದಾರೆ. ಅಖಂಡ ಜಿಲ್ಲಾ ಹೋರಾಟಗಾರರ ಆಕ್ರೋಶ. ಆಂಧ್ರ ಪ್ರದೇಶ ಸಂಘಟನೆಗಳ ವಿರುದ್ಧ ಕಿಡಿಕಾಡ್ತಿದ್ದಾರೆ. ಬಳ್ಳಾರಿ ಜಿಲ್ಲೆ ವಿಭಜನೆಯಾಗಿ ವಿಜಯನಗರ ಜಿಲ್ಲೆ ಘೋಷಣೆ ಬಗ್ಗೆ ಮಾತಾಡ್ತಿರೋ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿಯನ್ನ ಆಂಧ್ರ ಪ್ರದೇಶಕ್ಕೆ ಸೇರಿಸಬೇಕು ಅಂತ ಆಂಧ್ರದ ಕೆಲವು ಸಂಘಟನೆಗಳು ಒತ್ತಾಯಿಸ್ತಾ ಇದೆ. ಆಂಧ್ರ ಪತ್ರಿಕೆಗಳಲ್ಲೂ ಕೂಡ ಈ ಬಗ್ಗೆ ವರದಿ ಬಂದಿದೆ. ಬಲಭಾಗದಲ್ಲಿ ಅಫ್ಕೋರ್ಸ್ ತೆಲುಗುನಲ್ಲಿದೆ, ಅದನ್ನು ತೋರಿಸ್ತಾ ಇದ್ದೀವಿ. ಅಖಂಡ ಜಿಲ್ಲಾ ಹೋರಾಟಗಾರರಲ್ಲಿ ಆಕ್ರೋಶ ಕೂಡ ಮೂಡಿಸ್ತಾ ಇದೆ. ಅಖಂಡ ಜಿಲ್ಲೆಯಾಗಿ ಉಳಿಸಿ, ಯಾಕಂದ್ರೆ ಇಲ್ಲಿರುವಂತ ಗಡಿ ಜಿಲ್ಲೆ, ಇಲ್ಲಿ ಪಕ್ಕದಲ್ಲಿ ರಾಯಲಸೀಮಾ ತೆಲುಗಿನ ಪ್ರಭಾವ ಆಗುತ್ತೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹೆಂಗ ಮರಾಠಿಗರ ಪ್ರಭಾವ ಇವತ್ತು ದಿನನಿತ್ಯ ನಡೀತಾ ಇದೆ, ಅದೇ ರೀತಿ ಇಲ್ಲಿ ಕೂಡ ವಿಭಜನೆ ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿದ್ವಿ. ಆದ್ರೂ ಕೂಡ ಇದನ್ನು ಮೀರಿ ಕೂಡ ಅವ್ರು ಏನಾದ್ರು ಅಖಂಡ ಜಿಲ್ಲೆಯನ್ನ ವಿಭಜಿಸಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾರೆ. ದಯವಿಟ್ಟು ಇದನ್ನ ಆಗಿನ ಏಕೀಕರಣ ಸಂದರ್ಭದಲ್ಲಿ ಏನು ಇದನ್ನ ಬಳ್ಳಾರಿ ಜಿಲ್ಲೆಯನ್ನು ಕರ್ನಾಟಕ ಉಳಿಸಿದಾರೆ, ಆ ವಿಚಾರವಾಗಿ ನಾವು ಕೇಳ್ತಾ ಇರೋದು ಅಖಂಡ ಜಿಲ್ಲೆ ಆಗಿರ್ಲಿ ಅಂತ ಇದನ್ನ ಅಖಂಡ ಜಿಲ್ಲೆಯಾಗಿ ಉಳಿಸಿ. ಯಾಕಂದ್ರೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬಳ್ಳಾರಿಯಿಂದ ವಿನಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವಿನಯ್. ವೆರಿ ಗುಡ್ ಮಾರ್ನಿಂಗ್ ಸರ್. ಏನಾಗ್ತಿದೆ ಅಲ್ಲಿ? ಖಂಡಿತ ಹರೀಶ್ ನಾಗರಾಜ್, ಬೆಳಗಾವಿಯ ಕೆಲ ಭಾಗಗಳನ್ನ ಮಹಾರಾಷ್ಟ್ರಕ್ಕೆ ಏನು ಸೇರಿಸಬೇಕಂತೇಳಿ ಕೆಲವೊಂದಿಷ್ಟು ತಗಾದೆಗಳನ್ನ ತೆಗಿತಾ ಇದ್ದಾರೆ. ಅದರ ಮಧ್ಯೆಯಲ್ಲಿ ಬಳ್ಳಾರಿಯ ಕೆಲವೊಂದಿಷ್ಟು ಭಾಗಗಳನ್ನ ಬಳ್ಳಾರಿ ಸೇರಿದಂತೆ ಆಂಧ್ರಕ್ಕೆ ಸೇರಿಸಬೇಕಂತೇಳಿ ಆಂಧ್ರದಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಯಾಕಂತೆ ಕಾರಣ ಪ್ರಮುಖವಾಗಿ ಇವತ್ತು ಬಳ್ಳಾರಿಯನ್ನ ವಿಭಜನೆ ಮಾಡಿ ವಿಜಯನಗರವನ್ನ ಜಿಲ್ಲೆ ಮಾಡ್ಲಿಕ್ಕೆ ಏನು ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಡ್ತು, ಅದಾದ ಹಿನ್ನೆಲೆಯಲ್ಲಿ ಆಂಧ್ರದಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಬಳ್ಳಾರಿಯನ್ನ ಆಂಧ್ರಕ್ಕೆ ಸೇರಿಸ್ಕೊಳ್ಬೇಕಂತೇಳಿ ಅಲ್ಲ, ಅದೇನ್ ಕೊಟ್ಬಿಡ್ತಾರೆ? ವಿಜಯನಗರ ಸಾಮ್ರಾಜ್ಯ, ಬಳ್ಳಾರಿ ಆ ಭಾಗ ಎಲ್ಲ ನಮ್ದು, ಅದೇನ್ ಕೊಟ್ಬಿಡ್ತಾರೆ? ಸುಮ್ನೆ ಹೆಂಗ್ ಕೇಳ್ಬಿಡ್ತಾರ ಅವರು? ಖಂಡಿತ ಇದೇ ಕುರಿತಾಗಿ ಇವತ್ತು ಆ ಬಳ್ಳಾರಿಯ ಕನ್ನಡ ಪರ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು ಆಂಧ್ರದ ಕೆಲವೊಂದಿಷ್ಟು ಏನು ಪತ್ರಿಕೆಯಲ್ಲಿ ಬಂದಿರತಕ್ಕಂತ ವರದಿಯನ್ನ ನೋಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇತ್ತ ಕಡೆ ಗಮನ ಹರಿಸಬೇಕು. ಯಾಕಂತಂದ್ರೆ ಬಳ್ಳಾರಿಯ ಕೆಲವೊಂದಿಷ್ಟು ಭಾಗಗಳು ಆಂಧ್ರಕ್ಕೆ ಸೇರ್ಪಡೆ ಮಾಡ್ಕೋಸ್ಕರ ಅಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಬೆಳಗಾವಿಯ ಕೆಲವೊಂದಿಷ್ಟು ಭಾಗಗಳನ್ನ ಮಹಾರಾಷ್ಟ್ರಕ್ಕೆ ಸೇರ್ಕೊಂತೇಳಿ ಒಂದಿಷ್ಟು ಒತ್ತಾಯ ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಆ ಬಳ್ಳಾರಿಯನ್ನ ಉಳಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಇಲ್ಲಿರುವಂತ ಸಿಚುವೇಶನ್ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹರೀಶ್ ನಾಗರಾಜ್, ನಾವು ಕೇಳೋದಪ್ಪ ಅವಾಗ ಬೇಕು ಅಂತಾನೆ, ನಮಗೂ ಆಂಧ್ರ ಪ್ರದೇಶ ಒಂದಷ್ಟು ಬೇಕು ಅಂತ ಕೊಟ್ಬಿಡ್ತಾರ ಅವರು? ಖಂಡಿತ ಇದೇ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋಕೋಸ್ಕರ ಅವ್ರೇನಾದ್ರೂ ಆ ತರ ಟ್ವೀಟ್ ಗಳನ್ನಾಗಿರ್ಬೋದು ಮತ್ತೆ ಏನು ವಿನಯ್ ಆಗಿದ್ರೆ ಆ ಭಾಗದಲ್ಲಿ ಇದವ್ರು ಬರುತ್ತೆ ಅಂತ ಒಂದು ತಗಾದೆ ತೆಗಿಬೇಕಾದ್ರೆ ಅವ್ರಿಗೆ ಏನ್ ಲಾಭ ಆಗ್ತಿದೆ ಇದ್ರ ಮೂಲಕ? ಖಂಡಿತ ಹರೀಶ್ ನಗರಾಜ್, ಇದನ್ನೇ ಕೂಡ ನಾವು ನೇರವಾಗಿ ಪ್ರಶ್ನೆ ಮಾಡಬೇಕಾಗುತ್ತದೆ. ಯಾಕಂತಂದ್ರೆ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋಕೋಸ್ಕರ ಏನಾದ್ರೂ ಅಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರು ಕೆಲವೊಂದಿಷ್ಟು ಸಂಘಟನೆಗಳನ್ನ ಮುಂದಕ್ಕೆ ಬಿಟ್ಟು ಈ ತರ ಒತ್ತಾಯವನ್ನ ಮಾಡ್ತಾ ಇದ್ರೆ ಕೂಡ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಒಟ್ಟಾರೆಯಾಗಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆನ ಉಳಿಸ್ಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಕೂಡ ಜಿಲ್ಲೆಯನ್ನು ವಿಭಜನೆ ಮಾಡುವ ಮುಂಚಿನಲ್ಲಿ ಇದರ ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಮತ್ತು ಪರಾಮರ್ಶೆಗಳನ್ನ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ಬಳ್ಳಾರಿ ಒಂದು ವೇಳೆ ವಿಭಜನೆ ಆದರೆ ಇಲ್ಲೊಂದಿಷ್ಟು ಜನರ ಅಭಿಪ್ರಾಯ ಪ್ರಕಾರವಾಗಿ ಆಂಧ್ರದ ಪ್ರಭಾವ ಹೆಚ್ಚಾಗಿ ಬಳ್ಳಾರಿಯ ಕೆಲವೊಂದಿಷ್ಟು ಭಾಗದಲ್ಲಿ ಬೀಳುವುದರಿಂದಾಗಿ ನಾವು ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತೇವೆ. ಹೀಗಾಗಿ ಆಂಧ್ರದವರು ತಮ್ಮ ಪ್ರಭಾವವನ್ನು ಬೀರ್ತಾರೆ. ದಯವಿಟ್ಟು ಬಳ್ಳಾರಿ ಜಿಲ್ಲೆನ ಯಾವುದೇ ಕಾರಣಕ್ಕೂ ವಿಭಜನೆ ಮಾಡಬಾರ್ದು ಅಂತೇಳಿ ಇಲ್ಲೊಂದಿಷ್ಟು ಜನರು ಒತ್ತಾಯನ ಮಾಡ್ತಾ ಇದ್ರೆ ಇದನ್ನು ಕೂಡ ರಾಜ್ಯ ಸರ್ಕಾರ ತಮ್ಮ ಅವಲೋಕನ ಪಡ್ಕೊಂಡು ತದನಂತರದಲ್ಲಿ ವಿಭಜನೆ ಮಾಡಲಿಕ್ಕೆ ಮುಂದಾಗಬೇಕಂತೇಳಿ ಇಲ್ಲಿನ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಹರೀಶ್ ನಾಗರಾಜ್, ರೈಟ್, ಥ್ಯಾಂಕ್ ಯು ಸೋ ಮಚ್ ವಿನಯ್. ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಬಳ್ಳಾರಿಯಲ್ಲಿ ತೆಗೆದಿರುವಂತಹ ಕ್ಯಾದೆ ಬಳ್ಳಾರಿ ಇದೀಗ ಆಂಧ್ರ ಪ್ರದೇಶಕ್ಕೆ ಬೇಕು ಅಂತ ಅಲ್ಲಿನ ಸಂಘಟನೆಯವರು, ಆದರೆ ಕನ್ನಡಿಗರು ಕೂಡ ಇದಕ್ಕೆ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅದು ಸಲ್ಲದು, ಆಂಧ್ರಕ್ಕೆ ಸೇರಿಸುವಂಥ ಒತ್ತಾಯ ಅಲ್ಲಿನ ದಿನಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿದೆಯಂತೆ.
ಯಾವ್ಯಾವ ಲಾಜಿಕ್ಕೋ ಏನೋ. ನಾನಾಗಲೇ ಹೇಳದ್ನಲ್ಲ ಹಾಗೆ, ನಮಗೂ ಆ ಕಡೆ ಬೇಕು, ಅನಂತಪುರ ಸೇರಿಸಿ, ನಮಗೂ ತಿರುಪತಿ ಕೊಡಿ ಈ ಕಡೆಗೆ, ನಮಗೂ ಅದು ಬೇಕು ಅಂತ ನಾವು ಕೆಳಕ್ಷರ ಮಾಡಿದ್ರೆ ಹೆಂಗಿರುತ್ತೆ? ಸುಮ್ಮನೆ ಬಂತು ಸಿಕ್ತು ಅಂತ ಹಂಗಂಗೆ ಸುಮ್ಮನೆ ಕೆಳಕ್ಷರ ಮಾಡಿಬಿಟ್ರೆ. ಬಳ್ಳಾರಿಗೆ ಆಂಧ್ರದ ಖ್ಯಾತೆ ಮಗದೊಮ್ಮೆ ಗಡಿಯಲ್ಲಿ, ಈ ಕಡೆ ಹೈದರಾಬಾದ್ ಕರ್ನಾಟಕ, ಆ ಕಡೆ ಮುಂಬೈ ಕರ್ನಾಟಕ, ಇನ್ನಲ್ಲಿ ಗೋವಾ ಕರ್ನಾಟಕ, ಅದೊಂದು ಖ್ಯಾತೆ. ಸೊ ಎಲ್ಲ ಕಡೆ ಕೂಡ ಹಾಗೆ ಇದೆ ಕರ್ನಾಟಕಕ್ಕೀಗ.